ಹಾಯ್ ಗೈಸ್, ನಮಸ್ಕಾರ. ಆಕ್ಚುಲಿ ನಾನು ಈ ವಾಯ್ಸ್ ವಿತ್ ಸುಶಾಂತ್ ಅನ್ನುವಂತ ಚಾನಲ್ ಶುರು ಮಾಡಿರೋದೇ ಈ ಮಹಾನುಭಾವೆಗೋಸ್ಕರ ಅಂತ ಹೇಳ್ಬೋದು. ಆದ್ರೆ ಅದೇ ಮಹಾನುಭಾವೆ ಇವತ್ತು ಹುಡುಗರೆಲ್ಲ ಕಳ್ಳನ ಮಕ್ಕಳು ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಒಬ್ಬ ಆಂಕರ್ ಮೇಲ್ಗಡೆ ಹಾಕಿದ್ದಾರೆ. ಅಂಡ್ ಆ ಆಂಕರ್ ಎಷ್ಟು ಸೂಪರ್ ಆಗಿ ಆ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿದ್ದಾರೆ ಅಂತಂದ್ರೆ ಪ್ರಾಬಬ್ಲಿ ನಾನು ಆ ಜಾಗದಲ್ಲಿ ಇದ್ದಿದ್ರೆ ಬೇರೆನೆ ಕತೆ ಅನ್ಸುತ್ತೆ. ಆದ್ರೆ ಆ ಆಂಕರ್ ಬಂದು ಹ್ಯಾಟ್ಸ್ ಆಫ್ ಹೇಳ್ತಾ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನೋಡಮ್ಮ ತಾಯಿ, ಅಂಡ್ ಜನಕ್ಕೆ ಇನ್ನೊಂದು ವಿಚಾರನೂ ಹೇಳಕ್ ಇಷ್ಟಪಡ್ತೀನಿ. ನೋಡಪ್ಪ ಜನರೇ, ಇವತ್ತು ಹುಡ್ಗ ಹುಡ್ಗಿ ಮಧ್ಯೆ ಒಂದು ಇಂಟ್ರಾಕ್ಷನ್ ನಡೆದ್ರೆ ಅಲ್ಲ ಅವನ ಅಜ್ಜಿ ಹುಡ್ಗಿನೇ ತಪ್ಪು ಮಾಡಿದ್ರು, ಹುಡ್ಗಾನೇ ನೆಗೆಟಿವ್ ಆಗೋದು ಯಾವಾಗ್ಲೂ. ಇದು ಕೇವಲ ಈ ವ್ಯಕ್ತಿ ಯಾರು ಇಂಟರ್ವ್ಯೂ ಮಾಡಿದಾನೋ ಅವನ ಜೊತೆ ಅಷ್ಟೇ ಆಗಿಲ್ಲ. ಈ ಹಿಂದೆ 2 ವರ್ಷದಿಂದ ನಾನೊಂದು ಇಂಟರ್ವ್ಯೂ ಮಾಡಿದ್ದೆ. ನನ್ನನ್ನೆಲ್ಲ ಸೇರ್ಬಿಟ್ಟು ವೈರಲ್ ಮಾಡಿದ್ರು. ಅವಳು ಪಬ್ಲಿಸಿಟಿ ತಗೊಂಡು ಬಿಗ್ ಬಾಸ್ಗೂ ಹೋದ್ಲು. ಅಲ್ಲಾಗಿರೋದು ಹುಡುಗನ ಮೇಲೆ, ಆಯ್ತಾ? ಅಂಡ್ ಹುಡುಗನ ಮೇಲೆ ಆದಾಗ ಯಾರು ಹುಡುಗನ ಕಡೆ ಸ್ಟ್ಯಾಂಡ್ ತಗೊಳೋದಕ್ಕೆ ಬಂದಿಲ್ಲ. ಇವತ್ತಾದ್ರೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಈ ಹುಡುಗನ ಜೊತೆಗೆ ನಾವು ನಿಲ್ಬೇಕು, ನಾವು ಸ್ಟ್ಯಾಂಡ್ ತಗೋಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಅವನೇನ್ ಲಾಸ್ಟ್ ಒಂದು ಪೀಸ್ ಅಷ್ಟೇ ಕಟ್ ಮಾಡ್ಬಿಟ್ಟು ಕ್ರಾಪ್ ಮಾಡ್ಬಿಟ್ಟು ಹಾಕಿಲ್ಲ. ಇಡೀ ಇಂಟರ್ವ್ಯೂನೇ ಅವನ್ ಹಾಕಿದಾನೆ ಚಾನಲ್ ಅಲ್ಲಿ, ಜನ ನೋಡಿಲ್ಲ ಅಷ್ಟೇ. ಆಕ್ಚುಲಿ ನಾನು 2 ವರ್ಷದಿಂದ ಇಡೀ ಇಂಟರ್ವ್ಯೂನೇ ಹಾಕಿದ್ದೆ, ಜನ ನೋಡಿಲ್ಲ. ಜನ ಬರೀ 30 ಸೆಕೆಂಡ್ ಕ್ಲಿಪ್ ನೋಡ್ಬಿಟ್ಟು ನನ್ನ ಮೇಲೆ ಅಪಾರ್ಥ ಮಾಡ್ಕೊಂಡಿದ್ರು, ನನ್ನ ಮೇಲೆ ಅವ್ರದೇ ಆದಂತ ಒಪಿನಿಯನ್ ಮಾಡಿದ್ರು. ಇವತ್ತು ಅದೇ ಕತೆ ಇಲ್ಲೂ ಆಗ್ತಿದೆ. ಅವಳು ಹೋಗ್ಬಿಟ್ಟು ಸ್ಟೇಷನ್ ಮುಂದೆ ನಿಂತು ಅವ್ನು ನನ್ನನ್ನ ಇನ್ಸ್ಟಿಗೇಟ್ ಮಾಡ್ದ, ಪ್ರೊವೋಕೇಟ್ ಮಾಡ್ದ. ನಾನು ಅದಕ್ಕೆ ಹುಡುಗರೆಲ್ಲ ಕಳ್ಳನ ಮಕ್ಕಳು ಅಂತ ಅಂದ್ಬಿಟ್ಟೆ, ಲಾಸ್ಟ್ ಇನ್ಕ್ಲೂಡಿಂಗ್ ಯು ಅಂತ ಬೇರೆ ಅಂದ್ಬಿಟ್ಟು ಅಲ್ಲಿ ಡವ್ ಹೊಡಿತಾಳೆ. ಒಂದ್ ನೆನ್ಪಿಟ್ಕೊಳ್ಳಿ, ನೀವು ನಿಜವಾಗ್ಲೂ ನ್ಯಾಯಕ್ಕೆ ನಿಲ್ಲೋದು ಅಂತಾದ್ರೆ ಈ ಸತಿ ಮಾತ್ರ ನ್ಯಾಯ ಅಲ್ಲ. ಈ ಹಿಂದೆ 2 ವರ್ಷದಿಂದ ನನಗಾಗಿತ್ತಲ್ಲ ಅನ್ಯಾಯ, ಆ ಅನ್ಯಾಯಕ್ಕೂ ನ್ಯಾಯ ಸಿಗೋ ತರ ನೀವೇ ಜನ ನಮ್ ಜೊತೆ ನಿಲ್ಬೇಕು, ಗಂಡ್ಮಕ್ಳ ಜೊತೆಗೆ ನಿಲ್ಬೇಕು. ನಿಮ್ಮ ಧ್ವನಿ ನನ್ನ ಜೊತೆ ಇರಲಿ. ನಮಸ್ಕಾರ.